ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಪಿಂಪಲ್ಸ್ಗೆ ಮತ್ತು ಹಸ್ತಮೈಥುನಗೆ ಏನಾದರೂ ಕನೆಕ್ಷನ್ ಇದೆಯಾ, ಏನಾದರೂ ಸಂಬಂಧ ಇದೆಯಾ? ಡೆಫಿನೆಟ್ಲಿ ಇದೆ. ಯಾಕಿದೆ ಅಂತ ಎಲ್ಲ ಬಿಡಿಸಿ ಹೇಳ್ಕೊಡ್ತೀನಿ. ಇಫ್ ಇನ್ ಕೇಸ್ ತಾವು ಇನ್ನವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಪರ್ಟಿಕ್ಯುಲರ್ ವಿಡಿಯೋ ವೆರಿ ಇಂಟ್ರೆಸ್ಟಿಂಗ್ ಇದೆ, ತಮ್ಮ ಯಂಗ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಯಾಕಂದರೆ ಹಸ್ತಮೈಥುನ ಅವನು ಮಾಡ್ತಾ ಇದ್ದಾನೆ, ಬಾಯಿ ಮೇಲೆ ಮುಖ ಮೇಲೆ ಜಾಸ್ತಿ ಪಿಂಪಲ್ಸ್ ಬರ್ತಿದೆ ಅಂದರೆ ಅದರದ್ದೇ ಒಂದು ಸೈನ್, ಅವನು ಹಸ್ತಮೈಥುನ ಜಾಸ್ತಿ ಮಾಡ್ತಾನಂತೆ. ಯಾಕಂದರೆ ಈ ಯೂಶ್ವಲಿ 16 to 22 ಈ ಏಜ್ನಲ್ಲಿ ಸ್ವಲ್ಪ ಅವಾಗ ಸೆಕೆಂಡ್ರಿ ಸೆಕ್ಸುವಲ್ ಕ್ಯಾರೆಕ್ಟರಿಸ್ಟಿಕ್ಕು ಬಾಡಿನಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ, ಏನೇನೋ ಒಂದು ಆಗ್ತಾ ಇರುತ್ತೆ. ಯಾರೋ ಸೀನಿಯರು, ಕ್ಲಾಸ್ಮೇಟು, ಕಲೀಗು, ಹಾಸ್ಟೆಲ್ ಮೇಟ್ಸು ಯಾರೋ ಹೇಳಿದಿರ್ತಾರೆ, ಈ ಥರ ಮಾಡಿ ಮಚ್ಚ, ಕೈದಿಂದ ಹೊಡ್ಕೋ, ಹಸ್ತಮೈಥುನ ಮಾಡು, ಮಸ್ಟಿಬ್ಯೂಷನ್ ಮಾಡು, ಒಳ್ಳೆ ಪ್ಲೆಜರ್ ಬರುತ್ತೆ ಅಂತ. ಸಮ್ಹೌ ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ಏನು ಇದೆ ಅಂತ ಕ್ಯೂರಿಯಾಸಿಟಿದಿಂದ ಮಾಡೋಕ್ಕೆ ಹೋಗ್ತಾನೆ, ಆಮೇಲೆ ಅಡಿಕ್ಟ್ ಆಗಿಬಿಡ್ತಾನೆ. ಆಮೇಲೆ ದಿವ್ಸಕ್ಕೆ 2 ಸತಿ, ದಿವ್ಸಕ್ಕೆ 3 ಸತಿ ಬ್ಲೂ ಫಿಲ್ಮ್ ನೋಡೋದು, ಕೈ ಕೆಲಸ ಸ್ಟಾರ್ಟ್. ಅದು ಮಾಡಿ ಮಾಡಿ ಬಾಡಿನಲ್ಲಿ ಆಯುರ್ವೇದ ಪ್ರಕಾರ ಏನಂದರೆ ಹೀಟ್ ಉತ್ಪತ್ತಿ ಆಗುತ್ತೆ, ಉಷ್ಣ ಗುಣ ನಿರ್ಮಾಣ ಆಗುತ್ತೆ, ಪಿತ್ತ ಜಾಸ್ತಿ ಆಗುತ್ತೆ. ಯಾಕಂದರೆ ನಾವು ಶುಕ್ರ ಧಾತುನ ಕ್ಷಯ ಮಾಡ್ತಾ ಇದ್ದೀವಿ. ಸೊ ಶುಕ್ರ ಅಂದರೆ ಸಪ್ತಧಾತುನಲ್ಲಿ 7ನೇ ಧಾತು. ಯಾವಾಗ ಇದ್ರದ್ದು ಕ್ಷಯ ತಮ್ಮ ಬಾಡಿನಲ್ಲಿ ಆಗುತ್ತೆ ನೋಡಿ, ಒಂದೊಂದೊಂದೊಂದೊಂದೊಂದು ಧಾತುಗಳು ವೀಕ್ ಆಗ್ತಾ ಹೋಗುತ್ತೆ. ಅದನ್ನಲ್ಲಿ ಪಿಂಪಲ್ ಬರೋಕ್ಕೆ ಮೇನ್ಲಿ ಪಿತ್ತ ಮತ್ತು ರಕ್ತ ದೃಷ್ಟಿಯಿಂದ ಪಿಂಪಲ್ಸ್ ಬರೋದು. ಅದನ್ನು ಮುಖ ಕಫ ಭಾಗನಲ್ಲಿ, ಯಾಕಂದರೆ ಇದು ಜತ್ರು ಅಂತ ಹೇಳ್ತೀವಿ ನೆಕ್ಗೆ. ನೆಕ್ ಅಬೋ ಏನಿರುತ್ತಲ್ಲ ಈ ಪೋರ್ಷನ್ಗೆ ನಾವು ಕಫ ಪ್ರಧಾನ್ಯ ಅಂತ ಹೇಳ್ತೀವಿ, ಈ ಪೋರ್ಷನ್ಗೆ ಪಿತ್ತ ಪ್ರಧಾನ ಅಂತ ಹೇಳ್ತೀವಿ. ಅಂಬಲಿಕಸ್ದಿಂದ ಮೇಲೆ ಮತ್ತು ಹೊಕ್ಕಳದಿಂದ ಕೆಳಗಡೆಗೆ ವಾತ ಪ್ರಧಾನ ಅಂತ ಹೇಳ್ತೀವಿ. ಸೊ ಈ ಭಾಗದಲ್ಲಿ ಕಫ, ಆಮೇಲೆ ಪಿತ್ತ, ಆಮೇಲೆ ರಕ್ತ, ಈ 3 ದೃಷ್ಟಿದಿಂದ ಏನಾಗುತ್ತೆ, ಪಿಂಪಲ್ಸ್ ಡೆವಲಪ್ ಆಗುತ್ತೆ ಮುಖ ಮೇಲೆ. ಸೊ ತಾವು ಅಬ್ಸರ್ವ್ ಮಾಡಿ, ತಮ್ಮ ಫ್ರೆಂಡ್ಸು ಅಥವಾ ರೂಮ್ಮೇಟ್ಸು ಯಾರಾದ್ರ ಕೈ ಕೆಲಸ ಜಾಸ್ತಿ ಮಾಡ್ತಾನೆ, ಹಸ್ತಮೈಥುನ ಜಾಸ್ತಿ ಮಾಡ್ತಾನೆ ಅಂದರೆ ಅವ್ನ ಮುಖ ಮೇಲೆ ಪಿಂಪಲ್ಸ್ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ಏನು ಹೇಳಿತಾವಂದರೆ, ನೋಡಪ್ಪ ಮುಖ ಮೇಲೆ ಪಿಂಪಲ್ ಜಾಸ್ತಿ ಬರ್ತಾ ಇದೆ, ಹೀಟ್ ಏನಾದರೂ ಆಗ್ತಾಯಿದೆ ನೋಡು, ಸ್ವಲ್ಪ ಹೀಟ್ ಐಟಮ್ ಅವಾಯ್ಡ್ ಮಾಡು, ಮತ್ತು ಈ ಥರ ಏನಾದರೂ ಮಾಡ್ತಾ ಇದೆ ಅಂದರೆ ತಾನು ಸ್ಟಾಪ್ ಮಾಡು ಅಂತ. ನಾನು ಕಾಲೇಜ್ ಡೇನಲ್ಲಿ ಇದ್ದಾಗ ನಮ್ಮ ಕಾಲೇಜ್ಗೆ ಒಬ್ಬರು ಗೆಸ್ಟ್ ಲೆಕ್ಚರ್ ಬರ್ತಾರೆ, ಡಾಕ್ಟರ್ ಶೈಲೇಂದ್ರ ನಾಲ್ಕರ್ಣಿ ಅಂತ. ಆಯುರ್ವೇದಿಕ್ನಲ್ಲಿ ಒಂದು ಭಾಳ ದೊಡ್ಡ ಹಳೇ ಫೇಮಸ್ ಕಂಪನಿ ಇದೆ, ದೂತ್ ಪಾಪೇಶ್ವರ್ ಅಂತ. ಆ ಕಂಪನಿಗೆ ಅವರು CEO ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರು. ಸೊ ಒಂದು ಯಾವುದೋ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ತಮ್ಮ ಒಂದು ಗೆಸ್ಟ್ ಲೆಕ್ಚರ್ ಇರುತ್ತೆ. ಆಮೇಲೆ ಅದು ಲೆಕ್ಚರ್ ಆದಮೇಲೆ ಸ್ವಲ್ಪ ನನಗೆ ಆ ಕಾಲೇಜ್ ಡೇಸ್ನಲ್ಲಿ, ಅಂದರೆ ಮೇ ಬಿ 21 ವರ್ಷ 22 ವರ್ಷ ಇದ್ದಾಗ ಸ್ವಲ್ಪ ಪಿಂಪಲ್ಸ್ ನನಗೂ ಸಮಸ್ಯೆ ಇತ್ತು. ಆಮೇಲೆ ಸರ್ಗೆ ಔಟ್ ಆಫ್ ಕ್ಯೂರಿಯಾಸಿಟಿ, ಪುಣೆದಿಂದ ಬಂದಿದ್ದಾರೆ, ತುಂಬ ಹಳೆಯ ಪುರಾತನ ವೈದ್ಯರ ಅಂತ ಕೇಳ್ತೀನಿ. ಸರ್ ಈ ಥರ ಪಿಂಪಲ್ಸ್ ತುಂಬ ಬರ್ತಿದೆ. ಯಾಕಂದರೆ ಆ ಏಜ್ನಲ್ಲಿ ಗ್ಲ್ಯಾಮರಸ್ ಕಾಣಿಸ್ಬೇಕು, ಒಂದು ಸ್ಮಾರ್ಟ್ ಕಾಣಿಸ್ಬೇಕು, ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಒಂದು ಆಸೆ ಇರುತ್ತೆ. ಆವಾಗ ಸ್ವಲ್ಪ ಬಾಯಿ ಮೇಲೆ ಪಿಂಪಲ್ಸ್ ಬಂದರೆ, ಮುಖ ಮೇಲೆ ಪಿಂಪಲ್ಸ್ ಬಂದರೆ ಸ್ವಲ್ಪ ಅಸಹ್ಯ ನೋಡೋಕ್ಕೆ. ಅವ್ರು ಸ್ಲೋಲಿ ನನ್ನ ಸೈಡಿಗೆ ಕರೀತಾರೆ, ಕರೆದು ಬಿದ್ದು ಕಿವಿನಲ್ಲಿ ಕೇಳ್ತಾರೆ, ಹಸ್ತಮೈಥುನ ಏನಾದರೂ ಮಾಡ್ಕೊಳ್ತೀಯಾ ಅಂತ. ಸ್ವಲ್ಪ ಈ ಥರ ಸ್ಮೈಲ್ ಕೊಡ್ತೀನಿ ನಾನು, ಹಸ್ತಮೈಥುನ ಮಾಡೋದು ಬಿಟ್ಬಿಡು, ಒಳ್ಳೇದಿಲ್ಲ. ಮತ್ತು ಅದ್ರ ಜೊತೆಗೆ ಮಹಾಮಂಜಿಷ್ಟಾದಿ ಕಷಾಯ ಅಂತ ಔಷಧಿ ಬರುತ್ತೆ, ಹತ್ತೆ ಮೇಲೆ ಬೆಳಗ್ಗೆ ಹತ್ತೆ ಮೇಲೆ ರಾತ್ರಿ ಕೊಡಿ. ಮತ್ತು ಒಂದು ಆರೋಗ್ಯವರ್ಧಿನಿ ಅಂತ ಟ್ಯಾಬ್ಲೆಟ್ ಬರುತ್ತೆ, ಅದು ಬೆಳಗ್ಗೆ ಒಂದು ರಾತ್ರಿ ಒಂದು. 1.5 ತಿಂಗಳು ಇದು ಕೋರ್ಸ್ ಮಾಡು, ಹಸ್ತಮೈಥುನ ಮಾಡೋದು ಬಿಟ್ಬಿಡು. ಸ್ವಲ್ಪ ನಾನ್ ವೆಜ್ ಏನಾದರೂ ತಿಂತೀರ ಅಂದರೆ ಅದು ಕಡಿಮೆ ಮಾಡು, ಸ್ವೀಟ್ಸ್ ಕಡಿಮೆ ಮಾಡು, ಹಾಲು ಐಟಮ್ ಕಡಿಮೆ ಮಾಡು, ನೀರು ಜಾಸ್ತಿ ಕೊಡಿ, ಪಿಂಪಲ್ಸ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ನಾನು ಕಾಲೇಜ್ ಡೇನಲ್ಲಿ ಸೆಕೆಂಡ್ ಇಯರ್ನಲ್ಲಿ ಇದ್ದೆ. ಸೊ ಅವಾಗ ನನಗೆ ರಿಯಲೈಸ್ ಆಯಿತು ಹಸ್ತಮೈಥುನದ ಇಷ್ಟು ಡೇಂಜರ್ ಇರುತ್ತೆ ಅಂತ. ಸೊ ಇಫ್ ಇನ್ ಕೇಸ್ ತಾವು ಹೆಂಗಿದ್ದೀರಾ, ತಮಗೆ ಪಿಂಪಲ್ಸ್ ತುಂಬಾ ಇರಿಟೇಟ್ ಮಾಡ್ತಾ ಇದೆ, ಇಫ್ ಇನ್ ಕೇಸ್ ತಾವು ಹಸ್ತಮೈಥುನ ಮಾಡ್ತಾ ಇದ್ದೀರಾ ಅಂದರೆ ಬಿಟ್ಬಿಡಿ. ಯಾಕಂದರೆ ತಮಗೆ ಗ್ಲ್ಯಾಮರಸ್ ಕಾಣಿಸ್ಬೇಕು, ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕಂದ್ರೆ, ಜೊತೆಗೆ ತಮ್ಮ ಹೆಲ್ತ್, ಬಾಡಿದು ಒಂದು ಶರೀರದ ಎನರ್ಜಿ ಕಾಪಾಡಬೇಕಂದ್ರೆ ಹಸ್ತಮೈಥುನ ಬಿಡಬೇಕು. ಸೊ ಇದೇ ಹಸ್ತಮೈಥುನ ಮತ್ತು ಪಿಂಪಲ್ದು ಸಂಬಂಧ. ಧನ್ಯವಾದ.